ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರು ಸೌತ್, ಬೆಂಗಳೂರಿನ ದಕ್ಷಿಣ ಭಾಗವಾದ ಜಯನಗರದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಹುಟ್ಟಿ ಬೆಳೆದಿರುವಂತಹ ಎಷ್ಟೋ ಜನರಿಗೆ ತಮ್ಮ ಸ್ಥಳದ ಹಿನ್ನೆಲೆ ಗೊತ್ತಿರೋದಿಲ್ಲ, ಎಸ್ಪೆಷಲಿ ಈಗಿನ ಜನ್ರೇಷನ್ನಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಷಯ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದು ಅಂತ ಅಂದ್ಕೊಂಡಿದ್ದೀನಿ. 1948ರಲ್ಲಿ ಎಸ್ಟಾಬ್ಲಿಷ್ ಆದ ಜಯನಗರ ಬಡಾವಣೆ ಒಟ್ಟು 10 ಬ್ಲಾಕ್ಗಳನ್ನು ಒಳಗೊಂಡಿದೆ. ಜಯನಗರ ಫಸ್ಟ್ ಬ್ಲಾಕಿಂದ ಜಯನಗರ 9th ಬ್ಲಾಕ್ ತನಕ ಇದೆ. ಅದ್ರ ಜೊತೆಗೆ ಜಯನಗರ 4th T ಬ್ಲಾಕ್ ಕೂಡ ಆ್ಯಡ್ ಆಗುತ್ತೆ. ಏಷ್ಯಾದಲ್ಲೇ ಅತಿ ದೊಡ್ಡ ಬಡಾವಣೆ ಜಯನಗರ ಆಗಿದೆ. ಹಾಗೆ ಇದಕ್ಕೆ 75ರ ಸಂಭ್ರಮ. ಸ್ವಾತಂತ್ರ್ಯ ಸಿಕ್ಕ 1 ವರ್ಷದಲ್ಲೇ ಈ ಬಡಾವಣೆ ಎಸ್ಟಾಬ್ಲಿಷ್ ಆಗಿರುವಂತಹದ್ದು. ಹಾಗೆ 75 ವರ್ಷಗಳು ಕಳೆದಿರೋದ್ರಿಂದ ಹಳೆಯ ಬಡಾವಣೆ ಅಂತ ಹೇಳ್ಬೋದು. ಬೇರೆ ಬೇರೆ ರಾಜ್ಯದ ಹಾಗೂ ಬೇರೆ ಬೇರೆ ಭಾಷೆ ಮಾತಾಡುವಂತಹ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕನ್ನಡಿಗರು ಇರುವಂತಹ ಏರಿಯಾ ಜಯನಗರ. ಹೇಗೆ ಈ ಹೆಸರು ಬಂತು ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಮೈಸೂರು ಮಹಾರಾಜರ ಹೆಸರನ್ನು ಇಲ್ಲಿ ಇಟ್ಟಿದ್ದಾರಂತೆ. ಮೈಸೂರಿನ ಮಹಾರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ. ಜಯನಗರ 9th ಬ್ಲಾಕಲ್ಲಿರೋ ರಾಗಿಗುಡ್ಡ ಪ್ರಸನ್ನ ಆಂಜನೇಯನ ಸ್ವಾಮಿ ದೇವಸ್ಥಾನ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಹಾಗೆ ಗುಡ್ಡದ ಮೇಲಿರೋ ಆ ದೇವಸ್ಥಾನ ತುಂಬ ಸುಂದರವಾಗಿದೆ ಕೂಡ. ಸುಂದರವಾದ ದೇವಸ್ಥಾನಗಳು ಕೂಡ ಜಯನಗರದಲ್ಲಿ ಸಾಕಷ್ಟಿವೆ. ಅತ್ಯಂತ ಪ್ಲ್ಯಾನ್ ಆಗಿ ಮಾಡಿರುವಂತಹ ಜಯನಗರ ಬಡಾವಣೆ ಅತ್ಯಂತ ಶಿಸ್ತಿಂದ ಮಾಡಿದ್ದಾರೆ. ಅಗಲವಾದ ರಸ್ತೆಗಳು, ಹಾಗೆ ಫುಟ್ಪಾತ್ಗಳು, ಹಾಗೆ ರೋಡಿನ ಆ ಕಡೆ ಈ ಕಡೆ ಮರಗಿಡಗಳನ್ನು ನೆಟ್ಟು ಏರಿಯಾವನ್ನು ಅತ್ಯಂತ ಕೂಲಾಗಿ ಮಾಡಿದ್ದಾರೆ. ವಿಶ್ವಪ್ರಸಿದ್ಧ ಲಾಲ್ಬಾಗ್ ಸಸ್ಯೋದ್ಯಾನ, ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಜಯನಗರಕ್ಕೆ ತಾಕ್ಕೊಂಡೇ ಇದೆ. ಅದೊಂದು ವಿಶೇಷತೆ ಇದೆ. ಹಾಗೆ ಇಲ್ಲಿ 6 ರಸ್ತೆಗಳು ಕೂಡುವಂತಹ ಸೌತ್ ಎಂಡ್ ಸರ್ಕಲ್ ಅಂತಾನೆ ಫೇಮಸ್ಸು. ಸೌತ್ ಎಂಡ್ ಸರ್ಕಲಲ್ಲಿ ಅಂಬರ ಚುಂಬನ ಅಂತ ದೊಡ್ಡ ಗಡಿಯಾರವನ್ನು ಹೊಂದಿರುವಂತಹ ಸರ್ಕಲ್ ಆಗಲಿ ತುಂಬ ವಿಶೇಷತೆಯನ್ನು ಕೊಡುತ್ತೆ. ಹಾಗೆ ಅಶೋಕ ಪಿಲ್ಲರ್, ತುಂಬ ಹಳೆಯದಾದ ಅಶೋಕ ಸ್ತಂಭ ಕೂಡ ಇತಿಹಾಸವನ್ನು ಸಾರುತ್ತೆ. ತಿಂಡಿ ಪೋತರ ಸ್ವರ್ಗ ಅಂತ ಹೇಳ್ಬೋದು. ರೋಡ್ ಸೈಡ್ ತಿನ್ನೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳವರೆಗೆ ಜಯನಗರದಲ್ಲಿ ಇದೆ. ಕಮರ್ಷಿಯಲ್ ಏರಿಯಾ ಅಂದರೆ ಜಯನಗರ 3rd ಬ್ಲಾಕ್, ಹಾಗೆ ಜಯನಗರ 4th ಬ್ಲಾಕ್. BMTC ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಜಯನಗರ 4th ಬ್ಲಾಕ್, ಹಾಗೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ತುಂಬ ಹಳೆಯದಾದ ಶಾಪಿಂಗ್ ಕಾಂಪ್ಲೆಕ್ಸ್. ಹಾಗೆ ಈಗ ನವೀಕರಣಗೊಂಡಿದೆ. ಇಲ್ಲಿ ಸಿಗದೆ ಹೋಗಿರೋ ವಸ್ತುಗಳೇ ಇಲ್ಲ. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಿಂದ ಜಯನಗರಕ್ಕೆ ಶಾಪಿಂಗ್ಗೆ ಅಂತಾನೆ ಬರ್ತಾರೆ. ರೋಡ್ ಸೈಡ್ ಶಾಪಿಂಗಿಂದ ಹಿಡಿದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳವರೆಗೆ ಜಯನಗರದಲ್ಲಿ ಸಿಗುತ್ತೆ. ಹಾಗೆ ಬೆಳ್ಳಿ ಬಂಗಾರದ ಅಂಗಡಿಗಳು ಕೂಡ, ದೊಡ್ಡ ದೊಡ್ಡ ಬ್ರ್ಯಾಂಡಿನ ಬೆಳ್ಳಿ ಬಂಗಾರದ ಅಂಗಡಿಗಳು ಕೂಡ ಜಯನಗರದಲ್ಲಿ ಇವೆ. ಹಾಗೆ ದೊಡ್ಡ ದೊಡ್ಡ ಬಟ್ಟೆ ಬ್ರ್ಯಾಂಡ್ಗಳು ಕೂಡ ಜಯನಗರದಲ್ಲಿ ಶಾಪ್ಗಳು ಸಿಗುತ್ತೆ. ವಾಸಕ್ಕೆ ಯೋಗ್ಯವಾದ ಜಯನಗರದಲ್ಲಿ ತುಂಬಾ ಜನ ಸೆಲೆಬ್ರಿಟೀಸ್ಗಳು ಕೂಡ ವಾಸ ಆಗಿದ್ದಾರೆ. ಅತ್ಯಂತ ದೊಡ್ಡ IT ಕಂಪ್ನಿ ಆದಂತಹ ಇನ್ಫೋಸಿಸ್ ಫೌಂಡರ್ ಆದಂತಹ ಶ್ರೀಮತಿ ಸುಧಾ ಮೂರ್ತಿಯವರು, ಹಾಗೆ ನಾರಾಯಣ ಮೂರ್ತಿಯವರು ಕೂಡ ಜಯನಗರದಲ್ಲೇ ವಾಸ ಆಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಜಯನಗರದಲ್ಲೇ ವಾಸವಾಗಿದ್ದರು. ಅವರ ಮನೆ ಕೂಡ ಇಲ್ಲೇ ಇದೆ. ಅವರೀಗ ಇಲ್ಲ, ಆದರೆ ಅವರ ಧರ್ಮ ಪತ್ನಿಯವರಾದಂತಹ ಭಾರತಿ ವಿಷ್ಣುವರ್ಧನ್ ಹಾಗೆ ಅವರ ಅಳಿಯ ಅನಿರುದ್ಧ್ ಅವರ ಫ್ಯಾಮಿಲಿ ಕೂಡ ಜಯನಗರದಲ್ಲೇ ವಾಸವಾಗಿದೆ. ಹಾಗೆ ಹಿರಿಯ ಕಲಾವಿದೆ ಆದಂತಹ ಉಮಾಶ್ರೀ ಅವರು ಕೂಡ ಜಯನಗರದಲ್ಲೇ ವಾಸ ಆಗಿದ್ದಾರೆ. ಹಿರಿಯ ಕಲಾವಿದರು ಮತ್ತೊಬ್ಬರು ಆದಂತಹ KS ಶ್ರೀಧರ್ ಅವರು ಕೂಡ ಜಯನಗರದಲ್ಲೇ ವಾಸವಾಗಿದ್ದಾರೆ. ಮತ್ತೊಬ್ಬ ಹಿರಿಯ ಕಲಾವಿದೆಯಾದಂತಹ ತಾರಾ ಅವರು ಕೂಡ ಜಯನಗರದಲ್ಲೇ ವಾಸ ಆಗಿದ್ದಾರೆ. ಹಾಗೆ ಮತ್ತೊಬ್ಬರು ಹಿರಿಯ ಕಲಾವಿದರಾದಂತಹ ಮೇಕಪ್ ನಾಣಿ ಅವರು, ಅವರಿಗಿಲ್ಲ, ಅವರ ಪತ್ನಿಯವರಾದಂತಹ ಭಾರ್ಗವಿ ನಾರಾಯಣ್ ಹಾಗೆ ಅವರ ಮಕ್ಕಳಾದಂತಹ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಪ್ರಕಾಶ್ ಬೆಳವಾಡಿ ಹಾಗೂ ಸುಧಾ ಬೆಳವಾಡಿಯವರು ಕೂಡ ಜಯನಗರದಲ್ಲೇ ವಾಸ ಆಗಿದ್ದಾರೆ. ಇಷ್ಟೊಂದು ವಿಶೇಷತೆಗಳು ಜಯನಗರದಲ್ಲಿ ಇವೆ. ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಹಾಗೆ ಇಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ನಿಮಗೆ ಸಿಗುತ್ತೆ.
ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಹೊರಗಡೆ ನಾನಿದ್ದೀನಿ. ಇಲ್ಲಿ ಸಾವಿರಾರು ಅಂಗಡಿಗಳು ಕಾಣಿಸ್ತಾ ಇರಬಹುದು ನಿಮ್ಗೆ. ಇದು ಜಯನಗರ 4th ಬ್ಲಾಕ್ ಕಮರ್ಷಿಯಲ್ ಏರಿಯಾ. ಹಾಗೆ ಇಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ನಿಮ್ಗೆ ಸಿಗತ್ತೆ. ನೀವು ಇಲ್ಲಿ ನೋಡ್ಬಹುದು ನೋಡಿ, ಎಷ್ಟೊಂದು ಅಂಗಡಿಗಳು ಇವೆ. ಹಾಗೆ ಇಲ್ಲಿ ಯಾವತ್ತೂ ಕೂಡ ಕ್ರೌಡ್ ಆಗಿರುತ್ತೆ, ಯಾವತ್ತೂ ಇಲ್ಲಿ ಕ್ರೌಡ್ ಆಗಿರುತ್ತೆ. ವೀಕೆಂಡ್ ಅಲ್ಲಂತೂ ತುಂಬಾನೇ ಕ್ರೌಡ್ ಆಗಿರುತ್ತೆ. ಬೇರೆ ಬೇರೆ ಏರಿಯಾಗಳಿಂದ ಶಾಪಿಂಗ್ಗೋಸ್ಕರನೇ ಇಲ್ಲಿ ಬರ್ತಾರೆ. ಹಾಗೆ ನಾವೀಗ ಜಯನಗರ 4th ಬ್ಲಾಕ್ನ ಈಟ್ ಸ್ಟ್ರೀಟ್ ಕಡೆ ಹೋಗೋಣ ಬನ್ನಿ. ಅಲ್ಲಿ ತುಂಬಾನೇ ಈಟರೀಸ್ ಇವೆ. ಕೂಲ್ ಜಾಯಿಂಟ್ ಸಿಗ್ನಲ್, ಇಲ್ಲಿಂದಾನೇ ಬ್ರಾಂಡೆಡ್ ಶಾಪ್ಗಳೆಲ್ಲ ಸಿಗತ್ತೆ. ಈ ರೋಡ್ ಫುಲ್ ಬ್ರಾಂಡೆಡ್ ಶಾಪ್ ಇದೆ. ಎಲ್ಲಾ ಬ್ರ್ಯಾಂಡ್ಗಳ ಶಾಪ್ ಕೂಡ ಇಲ್ಲಿದೆ.